ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಪುಣೆ ಮಹಾರಾಷ್ಟ್ರದಲ್ಲಿ ಶ್ರೀ ದತ್ತಾ ಕ್ಯಾಟ್ರಸ್ ಅಂತ ಬಿಟ್ಟು ಈ ಹತ್ರ ಬಂದಿದ್ದೀನಿ. ನೋಡಿ, ಇವರು ಮಾಡೋದು ಕಂಪ್ನಿಗಳಿಗೆ ಮಾಡ್ತಾರೆ. ಇವರು ಸಾಫ್ಟ್ವೇರ್ ಕಂಪ್ನಿಗಳಿಗೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ. ಬೆಳಗ್ಗೆ ಒಂದು 5 ಗಂಟೆಗೆ ಅಡುಗೆ ಸ್ಟಾರ್ಟ್ ಆಯಿತು ಅಂತಂದರೆ 11:30 ಒಳಗಡೆ ಇವ್ರದ್ದು ಅಡುಗೆಗಳೆಲ್ಲ ಫುಲ್ ಕ್ಲೋಸ್ ಮಾಡ್ತಾರೆ. ಆ ಥರ ಇಲ್ಲಿ ಈ ಕ್ಯಾಟ್ರಿಂಗ್ ಅವರು ಈ ಥರ ಇಲ್ಲಿ ಅಡುಗೆ ಮಾಡೋವಂಥದ್ದು. ಇವರಂತೂ ತುಂಬ ಡಿಫ್ರೆಂಟ್ ಆಗಿ ತುಂಬ ವಿಧಾನದಲ್ಲಿ ತುಂಬ ರೆಸಿಪಿಗಳು ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ಒಂದು ಚಿಕನ್ ದಮ್ ಬಿರಿಯಾನಿ ಮತ್ತೆ ವೆಜ್ ದಮ್ ಬಿರಿಯಾನಿ, ಅಳಸಂದಿ ಗ್ರೇವಿ ಮಾಡ್ತಾ ಇದ್ದಾರೆ, ಮತ್ತೆ ದಾಲ್ ತಡ್ಕ ಮಾಡ್ತಾ ಇದ್ದಾರೆ. ದಾಲ್ ತಡ್ಕ ತುಂಬಾ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ರೈಸ್ ನೋಡಿದ್ರೆ ಒಂದು 4,000 ಜನಕ್ಕೆ ಒಂದು 3 ಪಾತ್ರೆಯಲ್ಲಿ ರೈಸ್ ಮಾಡಿ ಕಳಿಸ್ತಾರೆ. ಮತ್ತೆ ಇದೇ ತರ ತುಂಬಾ ತರ ಅಡುಗೆಗಳು ಇವರು ಮಾಡ್ತಾ ಇದ್ದಾರೆ. ಇದಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಚಿಕನ್ ದಮ್ ಬಿರಿಯಾನಿ ಮತ್ತೆ ವೆಜ್ ದಮ್ ಬಿರಿಯಾನಿ ಒಂದೇ ಮಸಾಲದಲ್ಲಿ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಬೇಕು. ನೋಡಿ, ಇಲ್ಲಿ ರೈಸ್ ಮಾಡಿದ್ದಾರೆ. ಇದು 2,000 ಜನಕ್ಕೆ ರೈಸ್ ಮಾಡಿದ್ದಾರೆ. ಇನ್ನ 3,000 ಜನಕ್ಕೆ ಮತ್ತೆ ರೈಸ್ ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿದಿನ ಇವರು ಈ ಕ್ಯಾಟ್ರಿಂಗ್ ಅಲ್ಲಿ ಒಂದಿನಕ್ಕೆ 5,000 ಜನಕ್ಕೆ ರೈಸ್ ಮಾಡ್ತಾ ಇರ್ತಾರಂತ. ಇಲ್ಲಿ ನೋಡಿ, ಈಗ ತಾನೇ ರೆಡಿ ಆಗಿದೆ. ಈಗೆಲ್ಲ ಫುಲ್ ದಮ್ ತೆಗಿತಾ ಇದ್ದಾರೆ. ನೋಡಿ, ಈ ತರ ಪಾತ್ರೆ ಇನ್ನೂ 2 ಮಾಡ್ತಾರಂತ. ಈಗ ನೋಡಿ, ಈಗ ಸಾಫ್ಟ್ವೇರ್ ಕಂಪ್ನಿಗೆ ತೊಗೊಂಡೋಗೋದಕ್ಕೆ ನೋಡಿ ಈಗೆಲ್ಲ ಇದನ್ನೆಲ್ಲ ತುಂಬ್ತಾ ಇದ್ದಾರೆ. ನೋಡಿ, ಇಷ್ಟರಲ್ಲಿ ತುಂಬಿಟ್ಟು ತೊಗೊಂಡೋಗ್ತಾರೆ. ನೋಡಿ, ಆವಾಗಲೇ ಒಂದು ಪಾತ್ರೆ ರೆಡಿ ಮಾಡಿ ಕಳ್ಸಿದ್ರು. ಈಗ ಮತ್ತೆ ಇನ್ನೊಂದು ಪಾತ್ರೆ ರೆಡಿ ಆಗಿದೆ. ನೋಡಿ, ಇವರು ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ನೀರು ಹಾಕೊಂತಾರೆ. ನೋಡಿ, ಇದು ಫುಲ್ಲು ದಮ್ ಆಗಿದೆ. ದಮ್ ಆದ್ಮೇಲೆ ಈಗ ದಮ್ ತೆಗಿತಾ ಇದ್ದಾರೆ. ಒಗ್ಸೋದಾಗ್ಲಿ ಏನು ಇಟ್ಕೊಂಡಿಲ್ಲ ಇವರು. ನೋಡಿ, ಅವಾಗಲೇ ಒಂದು ಪಾತ್ರೆ ರೆಡಿಯಾಗಿ ಹೋಯ್ತು. ಈಗ ಇದೊಂದು ಪಾತ್ರೆ ಮತ್ತೆ ಇಲ್ಲೊಂದು ಪಾತ್ರೆ ಇಡ್ತಾ ಇದ್ದಾರೆ. ನೋಡಿ, ಇಷ್ಟೊಂದು ಮಸಾಲ ಇವರು ಯೂಸ್ ಮಾಡ್ತಾರೆ. ನೋಡಿ, ಈ ತರ ಇವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇದು ಹೋದ್ರೆ ಇದು ಬೆಳ್ಳುಳ್ಳಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಗುಂಟೂರು ಮೆಣಸಿನ್ಕಾಯಿ 3 ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ದಾರೆ. ಮತ್ತೆ ಇದು ಪುಡಿ ಉಪ್ಪು, ಇದು ಚಿಲ್ಲಿ ಪೌಡರ್, ಇದು ಧನಿಯಾ ಪೌಡರ್, ಮತ್ತೆ ಅರಿಶಿನ ಪುಡಿ, ಸಾಸಿವೆ, ಮತ್ತೆ ಇದು ಜೀರಿಗೆ ಪೌಡರು, ಇದು ಕಿಚನ್ ಕಿಂಗ್ ಮಸಾಲ, ಮತ್ತೆ ಇದು ಮಟನ್ ಮಸಾಲ, ಚಿಕನ್ ಮಸಾಲ ಮತ್ತೆ ಜೀರಿಗೆ. ನೋಡಿ, ಇಷ್ಟೊಂದು ಐಟಮು ನೋಡಿ ಎಲ್ಲ ಥರ ಅಡುಗೆಗಳಿಗೆ ಇದನ್ನ ಯೂಸ್ ಮಾಡೋವಂಥದ್ದು. ಸ್ನೇಹಿತರೆ ನೋಡಿ, ಈಗ 40 kg ಚಿಕನ್ ದಮ್ ಬಿರಿಯಾನಿ ಮತ್ತೆ ವೆಜ್ ದಮ್ ಬಿರಿಯಾನಿ ಮಾಡೋದಕ್ಕೆ ಈಗ ರೈಸ್ ಮಾಡ್ಕೊತಾ ಇದ್ದಾರೆ. ರೈಸ್ ಮಾಡ್ಕೊಳೋದಕ್ಕೆ 3/4 ಪಾತ್ರೆ ಅಷ್ಟು ನೀರು ಹಾಕೊಂಡಿದ್ದಾರೆ. ನೀರು ಹಾಕೊಂಡಿದ ನಂತರ ಈಗ ಇದರಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದಾರೆ. ನೋಡಿ, ಇದರಲ್ಲಿ ಪಲಾವ್ ಎಲೆ, ಮೊಗ್ಗು, ಕಾಳುಮೆಣಸು, ಮತ್ತೆ ಲವಂಗ, ಮತ್ತೆ ಸ್ಟಾರು, ಮತ್ತೆ ಚಕ್ಕೆ, ನೋಡಿ ಇಷ್ಟೊಂದು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಇದರಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ ನಂತರ ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ. ಓಕೆ, ನೋಡಿ ಇದರಲ್ಲಿ 2 kg ಉಪ್ಪು ಹಾಕೊಂಡಿದ್ದಾರೆ. ನೋಡಿ, ಈಗ ರೈಸ್ ಹಾಕ್ಕೊತಾ ಇದ್ದಾರೆ. ನೋಡಿ, ಇದನ್ನೆಲ್ಲ ಫುಲ್ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದಾರೆ. ಒಂದು ಅರ್ಧ ಗಂಟೆ ಆದ್ಮೇಲೆ ಈಗ ಹಾಕ್ಕೊತಾ ಇದ್ದಾರೆ. ನೋಡಿ, ಇದನ್ನ ಒಂದು 60 to 70% ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. 70% ಬೆಂದಿದ ನಂತರ ಈಗ ಇದನ್ನ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಡೀಸೆಲ್ ಆಫ್ ಮಾಡ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ, ಇದನ್ನ ಇವರು ಈ ತರ ಫಿಲ್ಟರ್ ಮಾಡಿ ಮತ್ತೆ ಬಿರಿಯಾನಿ ಗ್ರೇವಿ ಮಾಡ್ಕೊಂಡು ಮತ್ತೆ ಅದರಲ್ಲೇ ಹಾಕ್ಕೊತಾರೆ. ನೋಡಿ, ರೈಸ್ ಎಲ್ಲ ಫಿಲ್ಟರ್ ಮಾಡಿ ಇದರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಈಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನೋಡಿ ಇದರಲ್ಲಿ 6 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. 6 ಲೀಟರ್ ಎಣ್ಣೆ ಹಾಕೊಂಡ್ರೆ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದಾರೆ. ನೋಡಿ, ಇದರಲ್ಲಿ ಚಕ್ಕೆ, ಕಾಳುಮೆಣಸು, ಜೀರಿಗೆ, ಮತ್ತೆ ಮೊಗ್ಗು, ನೋಡಿ ಮೊಗ್ಗು ಮತ್ತೆ ಸ್ಟಾರು ಮತ್ತೆ ಯಾಲಕ್ಕಿ, ನೋಡಿ ಇಷ್ಟೊಂದು ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ಪಲಾವ್ ಎಲೆ ಹಾಕ್ಕೊತಾ ಇದ್ದಾರೆ. ಅದರಲ್ಲಿ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದೆ. ನೋಡಿ, ಇವರು ಜೀರಿಗೆ ಜಾಸ್ತಿ ಬಳಸ್ತಾರೆ. ಆ ಕಾರಣಕ್ಕೆ ನೋಡಿ ಒಂದು 100 ಗ್ರಾಮ್ ಅಷ್ಟು ಜೀರಿಗೆ ಹಾಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ತುಪ್ಪ ನೋಡಿ 1 ಲೀಟರ್ ತುಪ್ಪ ಹಾಕೊಂಡಿದ್ದಾರೆ.
ಈಗ ಈರುಳ್ಳಿ ಹಾಕ್ತಾ ಇದಾರೆ ನೋಡಿ, ಇಷ್ಟೊಂದು ಈರುಳ್ಳಿ. ಈಗ 10 ರಿಂದ 12 kg ಈರುಳ್ಳಿ. ನೋಡಿ, ಈಗ ಬಿರಿಯಾನಿಗೆ ಆನಿಯನ್ಸ್ ಫ್ರೈ ಮಾಡ್ತಾ ಇದಾರೆ. ಆನಿಯನ್ ರೋಸ್ಟ್ ಮಾಡ್ಕೊಂಡು ಹಾಕೋದಕ್ಕೆ ಈಗ ಆನಿಯನ್ಸ್ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಆನಿಯನ್ಸ್ ಎಲ್ಲ ಒಂದು 20 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ್ರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದೊಂದು 2 kg अಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. इसमें बनाने का कितना टाइम लगेगा? इसमें उसमें तो आधा घंटा लगता है, इसमें 15 मिनट लगेगा सिर्फ. आप ನೋಡಿ, ಸ್ಟವ್ ಮೇಲೆ ಮಾಡ್ಬೇಕು ಅಂತಂದ್ರೆ 30 ನಿಮಿಷ ಆಗುತ್ತೆ. ಇದ್ರಲ್ಲಿ ಮಾಡ್ಬೇಕಂದ್ರೆ ಜಸ್ಟ್ ಒಂದು 15 ನಿಮಿಷ ರೆಡಿ ಆಗುತ್ತೆ ಅಂತ ಇದ್ದಾರೆ. ಅಷ್ಟೊಂದು ಫಾಸ್ಟ್ ಇದೆ ಇದಂತೂ. ನೋಡಿ, ಇವ್ರ ಹತ್ರ ಡೀಸೆಲ್ ಸ್ಟವ್ಸು 2 ಇದಾವೆ ನೋಡಿ, ಇಲ್ಲೊಂದು ಮತ್ತೆ ಇಲ್ಲೊಂದು. ನೋಡಿ, ಇದ್ರ ಒಳಗಡೆ ಈ ತರ ಇರುತ್ತೆ ನೋಡಿ. ಡೀಸೆಲ್ ಹೊರಗಡೆಯಿಂದ ನೋಡಿ ಇಲ್ಲಿ ಬರ್ತಾ ಇದ್ರೆ ನೋಡಿ, ಇಲ್ಲಿ ಈ ತರ ಬೆಂಕಿ ಬರುತ್ತೆ. 2 ಸ್ಟವ್ ಅಲ್ಲಿ ಮಾಡ್ತಾ ಇದಾರೆ ನೋಡಿ. ಮುಂಚೆ ಇವ್ರು ಮಾಡ್ತಾ ಇದ್ದಿದ್ದು ಒಂದು 6-7 ಸ್ಟವ್ ಕೆಲಸ, ಈ 4 ಸ್ಟವ್ ಮಾಡ್ತಾ ಇದ್ದಾರೆ. ಬರೀ ಈ 4 ಸ್ಟವ್ ಅಲ್ಲೇ ಬೆಳಗ್ಗೆ 6 ಗಂಟೆಯಿಂದ ಅಡುಗೆಗಳು ಮಾಡ್ತಾ ಇದ್ದಾರೆ ನೋಡಿ. ಈ ಥರದ್ದು ಏನಾದರೂ ಬೇಕು ಅಂದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಈಗ ನೋಡಿ, ರೈಸ್ ಎಲ್ಲ ಫುಲ್ ತೆಗ್ದಿದ್ದಾರೆ. ಈಗ ಮತ್ತೆ ರೈಸ್ ಹಾಕಿ ಈಗ ಮತ್ತೆ ಇನ್ನೊಂದು ಪಾತ್ರೆ ಮಾಡ್ತಾರೆ. ನೋಡಿ, ಆನಿಯನ್ನು ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಫ್ರೈ ಆಗಿದ ನಂತರ ಈಗ ಮೊಸರು ಹಾಕ್ತಾ ಇದ್ದಾರೆ ನೋಡಿ. 3 ನೋಡಿ, 4ನೇ ಕೈ ಬಟ್ಲು. ಈ ಕೈ ಬಟ್ಲು 1 ಲೀಟ್ರ್ ಬರುತ್ತೆ. 1 ಕೈ ಬಟ್ಲು कितना लीटर डालेगा? ये 12 लीटर. 12 ಲೀಟರ್ ಮೊಸರು ಹಾಕ್ತಾ ಇದ್ದಾರೆ. ನೋಡಿ, ಈಗ ಬಿರಿಯಾನಿಗೆ ಮಸಾಲ ತೆಗಿತಾ ಇದ್ದಾರೆ ನೋಡಿ. ಇದರಲ್ಲಿ ಅರಿಶಿನ ಪುಡಿ 2 ಸ್ಪೂನ್ ಹಾಕೊಂಡಿದ್ದಾರೆ. ಮತ್ತೆ ಧನಿಯಾ ಪುಡಿ ನೋಡಿ 2, 3 ನೋಡಿ 4 ನೋಡಿ 5 ಸ್ಪೂನು ಧನಿಯಾ ಪುಡಿ. ಈಗ ಚಿಲ್ಲಿ ಪೌಡರು 2, 3, 4 ನೋಡಿ. ಇದು ನೋಡಿ, ಗುಂಟೂರು ಮೆಣಸಿನ್ಕಾಯಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಈ 3 ರುಬ್ಕೊಂಡಿರೋದು ಇದ್ರಲ್ಲಿ ಹಾಕೋತಾ ಇದ್ದಾರೆ. 2, 3, 4 ನೋಡಿ, ಇದು 5. ಈಗ ಚಿಕನ್ ಮಸಾಲ ಹಾಕ್ಕೊತಾ ಇದ್ದಾರೆ. ನೋಡಿ, ಚಿಕನ್ ಮಸಾಲ ಒಂದು 100 ಗ್ರಾಮ್ ಅಷ್ಟು ಚಿಕನ್ ಮಸಾಲ ನೋಡಿ. ಈಗ ಮಟನ್ ಮಸಾಲ ಒಂದು 50 ಗ್ರಾಮ್. ನೋಡಿ, ಈ ಮಸಾಲ ಎಲ್ಲ ಫುಲ್ ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ, ಆನಿಯನ್ಸ್ ಎಲ್ಲ ಈ ತರ ಒಂದು ಬ್ರೌನಿಶ್ ಕಲರ್ ಬಂದಾದ್ಮೇಲೆ ಈಗ ತೆಗಿತಾ ಇದ್ದಾರೆ. ನೋಡಿ, ಆನಿಯನ್ಸ್ ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ, ಇವರೇ ಲೆಫ್ಟ್ ಸೈಡ್ ಅಲ್ಲಿ ಇರೋರೆ, ಇವರು ಈ ಕ್ಯಾಟ್ರಿಂಗ್ ಓನರು. ನೋಡಿ, ಇಲ್ಲಿ ಚಟ್ನಿ ಮಾಡ್ತಾ ಇದ್ದಾರೆ.
ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಎಲ್ಲ ಫ್ರೈ ಆಗಿದ ನಂತರ ಈಗ ಆನಿಯನ್ ರೋಸ್ಟ್ ಹಾಕೊಂಡಿದ್ದಾರೆ. ನೋಡಿ ಈಗ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತ ಇದ್ದಾರೆ. ನೋಡಿ ಇದೊಂದು 4 ಕಟ್ ಹಾಕೊಂಡಿದ್ದಾರೆ. ನೋಡಿ ಇದರಲ್ಲಿ 1 kg ಅಷ್ಟು ಪುಡಿ ಹಾಕೊಂಡಿದ್ದಾರೆ. ನೋಡಿ ಅವಾಗಲೇ ಸ್ವಲ್ಪ ಹಾಕೊಂಡಿದ್ರು, ಈಗ ಸ್ವಲ್ಪ ಹಾಕ್ಕೊಂತ ಇದ್ದಾರೆ. ಟೋಟಲ್ 1 kg ಅಷ್ಟು ಪುಡಿ. ನೋಡಿ ಈಗ ವೆಜ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ವೆಜ್ ಬಿರಿಯಾನಿ ಮಾಡೋದಕ್ಕೆ ನೋಡಿ ಇಲ್ಲಿ ಬಟಾಣಿ ಹಾಕೊಂಡು ನೋಡಿ ಫ್ರೈ ಮಾಡಿರೋ ಕ್ಯಾರೆಟ್ ಹಾಕೊಂಡಿದ್ದಾರೆ. ಆಯಿಲಲ್ಲಿ ಫ್ರೈ ಮಾಡಿರೋ ಕ್ಯಾರೆಟು ಮತ್ತು ಫ್ರೋಝನ್ ಬಟಾಣಿ. ನೋಡಿ ವೆಜ್ ಬಿರಿಯಾನಿ ಮಾಡೋದಕ್ಕೆ ನೋಡಿ ಸೇಮ್ ಮಸಾಲ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ ಇದರಲ್ಲಿ ಈಗ ಪನ್ನೀರ್ ಹಾಕ್ಕೊಂಡಿದ್ದಾರೆ. ಅದಕ್ಕೊಂದು kg, ಇದಕ್ಕೊಂದು kg. ನೋಡಿ ಈಗ ಚಿಕನ್ ಬಿರಿಯಾನಿ ಮಾಡಿರೋ ಮಸಾಲ ಈಗ ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ ವೆಜ್ ಬಿರಿಯಾನಿಗೆ. ನೋಡಿ ಈಗ ಬಾಸ್ಮತಿ ರೈಸ್ ಈಗ ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಇದು ಚಿಕನ್ 40 kg ಚಿಕನ್ ಬಂದಿದೆ. ನೋಡಿ 40 kg ಚಿಕನ್ ಇದೆಲ್ಲ ಫುಲ್ ಚೆನ್ನಾಗಿ ತೊಳ್ಕೊಂಡು ಒಂದು 3 ಸಲ ಇದನ್ನ ತೊಳೆದಿದ್ದಾರೆ. ತೊಳೆದ್ಬಿಟ್ಟು ಈಗ ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಇದರಲ್ಲಿ ಈಗ ಚಿಕನ್ ಹಾಕ್ಕೊಂಡು 40 kg ಚಿಕನ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ 40% ಮಸಾಲ ಇದನ್ನ ತೆಗೆದ್ಬಿಟ್ಟು ವೆಜ್ ಬಿರಿಯಾನಿಗೆ ಹಾಕ್ಕೊಂಡು ಈಗ ಮಿಕ್ಕಿದ ಮಸಾಲ ಇದ್ರಲ್ಲಿ ಹಾಕ್ಕೊಂಡು ಈಗ ನೋಡಿ ಇದರಲ್ಲಿ ಈಗ ಚಿಕನ್ ಹಾಕ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಅದ್ರಲ್ಲಿ ಸ್ವಲ್ಪ ಮತ್ತೆ ಇದ್ರಲ್ಲಿ ಸ್ವಲ್ಪ ಹಾಕ್ಕೊಂಡು ಇನ್ನು ಈ ಮಿಕ್ಕಿದ್ದೆಲ್ಲಾನು ಇದು ಚಿಕನ್ ಬಿರಿಯಾನಿಗೆ ಹಾಕ್ಕೊಂತಾರೆ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಕೇಸರಿ ಕಲರ್. ನೋಡಿ ಅದ್ರ ಮೇಲ್ಗಡೆ ಆನಿಯನ್ ರೋಸ್ಟ್ ಹಾಕೊಂಡಿದ್ದಾರೆ. ನೋಡಿ ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ನೋಡಿ ಇಲ್ಲಿ ಈಗ ದಮ್ ಹಾಕ್ತಾ ಇದ್ದಾರೆ. ನೋಡಿ ಗಾಳಿ ಹೋಗ್ದಿರಾ ಈ ತರ ಬಂದ್ ಮಾಡ್ಬೇಕಾಗುತ್ತೆ. ನೋಡಿ ಇದೇ ತರ ನೋಡಿ ಇದನ್ನು ಮಾಡ್ಕೊತಾರೆ. ನೋಡಿ ಇದರಲ್ಲಿ ಬಿರಿಯಾನಿ ಮಸಾಲ ಒಂದು 100 ಗ್ರಾಮ್ ಹಾಕೊಂಡಿದ್ದಾರೆ, ಮತ್ತೆ ಚಿಕನ್ ಮಸಾಲ ಒಂದು 100 ಗ್ರಾಮ್ ಹಾಕೊಂಡಿದ್ದಾರೆ. ನೋಡಿ ಇದ್ರ ಮೇಲ್ಗಡೆ ಒಂದು 3 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಇದು ಕಾದಿರೋ ಎಣ್ಣೆ ನೋಡಿ ಅಲ್ಲಿ ಪಕ್ಕದಲ್ಲಿದೆ. ಆ ಎಣ್ಣೆ ಇದ್ರಲ್ಲಿ ಹಾಕೊಂಡು ಈಗ ಇದ್ರ ಮೇಲ್ಗಡೆ ತುಪ್ಪ ಹಾಕ್ತಾ ಇದ್ದಾರೆ. ನೋಡಿ ಅವಾಗಲೇ ಫಸ್ಟಲ್ಲಿ 1 kg ಹಾಕ್ಕೊಂಡ್ರು, ಈಗ ಮತ್ತೆ ಒಂದು 1.5 kg.
ನೋಡಿ ಇದರಲ್ಲಿ ಚಿಕನ್ ಹಾಕಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದ್ಮೇಲೆ ನೋಡಿ ಇದೆಲ್ಲ ಫುಲ್ ಚೆನ್ನಾಗಿ 60 to 70% ಚಿಕನ್ ಬೆಂದಿದ ನಂತರ ಈಗ ಇದನ್ನ ತೆಗೆದ್ಬಿಟ್ಟು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಆಫ್ ಮಾಡ್ಕೊಂಡು ಈಗ ನೋಡಿ ಇಲ್ಲಿ 3 ಪಾತ್ರೆಯಲ್ಲಿ ಇದನ್ನ ಡಿವೈಡ್ ಮಾಡ್ಕೊತಾರೆ. ನೋಡಿ ಈ 3 ಪಾತ್ರೆಗೆ ಡಿವೈಡ್ ಮಾಡ್ಕೊತಾರೆ. ನೋಡಿ ಇಷ್ಟೊಂದು ರೈಸ್ ಇದೆ. ಈ ರೈಸ್ ಎಲ್ಲ ಇದ್ರಲ್ಲಿ ಹಾಕೊಂತಾರೆ. ನೋಡಿ ಚಿಕನ್ ಬಿರಿಯಾನಿ 3 ಕಡೆ ಹೋಗ್ತಾ ಇದೆ. 3 ಕಡೆ ಹೋಗೋದಕ್ಕೆ 3 ಪಾತ್ರೆ ಡಿವೈಡ್ ಮಾಡ್ತಾ ಇದ್ದಾರೆ. ಈಗ ರೈಸ್ ಹಾಕ್ತಾ ಇದ್ದಾರೆ. ನೋಡಿ ಈಗ ಕಲರ್ ಹಾಕ್ತಾ ಇದ್ದಾರೆ. ನೋಡಿ ಅದು ಕೇಸರಿ ಕಲರು, ಇದು ಗ್ರೀನ್ ಕಲರು, ನೋಡಿ ಇದು ರೆಡ್ ಆರೆಂಜ್ ಕಲರ್. ನೋಡಿ ಅದ್ರ ಮೇಲ್ಗಡೆ ಆನಿಯನ್ ರೋಸ್ಟ್. ನೋಡಿ ಇದೇ ತರ ಇಲ್ಲಿ ಮಾಡ್ಕೊತಾ ಇದ್ದಾರೆ. ಅದ್ರ ಮೇಲ್ಗಡೆ ಆನಿಯನ್ ರೋಸ್ಟ್. ನೋಡಿ 3 ಪಾತ್ರೆಗೂ ಇದೇ ತರ ಸೇಮ್ ಮಾಡ್ಕೊಂಡಿದ್ದಾರೆ. ಸೇಮ್ ಮಾಡ್ಕೊಂಡು ಈಗ ದಮ್ ಹಾಕ್ಕೊಂತ ಇದ್ದಾರೆ. ನೋಡಿ ಕೆಳಗಡೆ ತವಾ ಇಟ್ಕೊಂಡಿದ್ದಾರೆ. ತವಾ ಮೇಲ್ಗಡೆ ಈಗ ಪಾತ್ರೆ ಇಟ್ಟಿದ್ದಾರೆ. ನೋಡಿ ಇದರಲ್ಲಿ ಲೋ ಫ್ಲೇಮಲ್ಲಿ ದಮ್ಮು ಒಂದು 15 ನಿಮಿಷ ಹಾಕ್ಕೊಂಡಿದ್ದಾರೆ. 15 ನಿಮಿಷ ಆದ್ಮೇಲೆ ತೆಗೆದಿದ್ದಾರೆ. ನೋಡಿ ಕೆಳಗಡೆ ಈ ತರ ತವಾ ಇಟ್ಕೊಂತಾರೆ. ಆ ತವಾ ಇಟ್ಟಿಲ್ಲ ಅಂದ್ರೆ ಸೀದೋಗುತ್ತೆ, ಅದಕ್ಕೆ ಈ ತರ ಮಾಡ್ಕೊಂತಾರೆ. ನೋಡಿ 3 ಪಾತ್ರೆ ಚಿಕನ್ ಬಿರಿಯಾನಿ ಮತ್ತೆ 2 ಪಾತ್ರೆ ವೆಜ್ ಬಿರಿಯಾನಿ. ನೋಡಿ ಇವು 5 ಪಾತ್ರೆನೂ ಇಲ್ಲಿ ಇಟ್ಕೊಂಡು ಈಗ ದಮ್ ಹಾಕ್ತಾ ಇದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ದತ್ತಾ ಕ್ಯಾಟರರ್ಸ್ ಕಡೆಯಿಂದ ಇದು ಪುಣೆಯಲ್ಲಿ ಇವರು ಚಿಕನ್ ದಮ್ ಬಿರಿಯಾನಿ ಮತ್ತು ವೆಜ್ ದಮ್ ಬಿರಿಯಾನಿ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು ನೋಡಿ. ಇದೇ ರೀತಿ ಇವರು ಪ್ರತಿ ವಾರಕ್ಕೆ 2 ಸತಿ ಮಾಡ್ತಾರೆ. 2 ಸತಿನೂ ವೆಜ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಈ ಥರ ಮಾಡೋಂಥದ್ದು. ನೋಡಿ ಇದೇ ಚಿಕನ್ ದಮ್ ಬಿರಿಯಾನಿ ನಾನು ಟೇಸ್ಟ್ ಮಾಡಿದೆ. ನೋಡಿ ಈ ಚಿಕನ್ ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿ ಮತ್ತು ಇವರೆಲ್ಲ ಮಾಡಿರೋಂಥ ರೆಸಿಪೀಸ್ ಎಲ್ಲನೂ ಪ್ರತಿಯೊಂದು ವಿಡಿಯೋ ಮಾಡಬೇಕು ಅಂತಲೇ ನಾನು ಪ್ಲ್ಯಾನ್ ಮಾಡಿಕೊಂಡು ಮತ್ತು ಈ ಪುಣೆಗೆ ಹೋಗಿ
ಪುಣೆಯಲ್ಲಿ ನಮ್ಮ ನೀಲು ಕುಕಿಂಗ್ ಇದ್ದಾರಲ್ಲ ನೀಲಿಮ ಅವರ ಭಾವ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಅಲ್ಲೇ ಕೆಲಸ ಮಾಡ್ತಾರೆ. ಅವ್ರ ರೆಫರೆನ್ಸಿಂದ ನಾನು ಅಲ್ಲೋಗಿ ಇದು ವಿಡಿಯೋ ಎಲ್ಲ ಮಾಡಿರೋ ಅಂಥದ್ದು. ಇನ್ನೂ ತುಂಬ ವೀಡಿಯೋಸು ಬರ್ತಾ ಇರುತ್ತೆ. ಪುಣೆಯಲ್ಲಿ ಮಾಡಿರೋಂಥ ವೀಡಿಯೋಸು ತುಂಬ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ನೋಡಿ, ಅವ್ರ ಭಾವ ಜೊತೆಯಲ್ಲಿ ಇದು ಚಿಕನ್ ಬಿರಿಯಾನಿ ಕಳಿಸಿದ್ರು. ನಾವೆಲ್ಲನೂ ಮನೆಯಲ್ಲೇ ಕೂತ್ಕೊಂಡು ಟೇಸ್ಟ್ ಮಾಡಿದ್ವಿ. ಎಲ್ಲರಿಗೂ ಅಷ್ಟೇ ಈ ಚಿಕನ್ ಬಿರಿಯಾನಿ ಮತ್ತು ವೆಜ್ ದಮ್ ಬಿರಿಯಾನಿ ಎರಡೂ ಅಷ್ಟೇ ಎಕ್ಸಲೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ.